ಋತುಚಕ್ರ ಸಮಸ್ಯೆ ಹಾಗೂ ಗರ್ಭದ ಸಹಜ ಪ್ರಸವಕ್ಕೆ ಸಹಾಯ. ಎಡಗರನ ಸಹಾಯದಿಂದ ಪೂರ್ತಿ ಎಡಗರನ ವಕ್ರಾಸನ ಮೇದೋಜೀರಕ ಗ್ರಂಥಿಯ ಕಾರ್ಯಚಟುವಟಿಕೆ ಚರುಕುಗೊಳಿಸಲು ಹಾಗೂ ಡಯಾಬಿಟಿಸ್ ಉತ್ತಮವಾದ ಸಂಪೂರ್ಣ ಕತ್ತಿದ್ದಲ್ಲಿ ಕುತ್ತಿಗೆ ಎಲ್ಲ ಭಾಗಗಳು ಟ್ವಿಸ್ಟ್ ಆಗಿ ಬಟ್ಟೆಯಿಂದ ಹಿಂಡ್ಕೊಳ್ರಿ. ನಿಧಾನಕ್ಕೆ ಮತ್ತೆ ನೇರಗೊಳ್ಳಿ, ಕಾಲುಗಳು ನೇರ. ಇವಾಗ ಎಡಗೈ ಬಳಸೋಣ. ಎಡಗೈ ಹಿಂದೆ ಬಲಹಸ್ತದ ಸಹಾಯದಿಂದ ಸಂಪೂರ್ಣ ಎಡಕ್ಕಿರೋಣ. ವಕ್ರಾಸನ. ಡಯಾಬಿಟಿಸ್ ಬರಂಗಿಲ್ಲ, ಶುಗರ್ ಬರಂಗಿಲ್ಲ, ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಈ ಆಸನ ಮಾಡೋದ ಪದ್ಧತಿ ಮಾಡಿ ಮನಸ್ಫೂರ್ತಿಯಾಗಿ ಮಾಡಿ ಸೂಚನೆ ಪಾಸೋಣ. ನಿಧಾನಕ್ಕೆ ರೇಚಕದ ಮೇಲೆ ಮತ್ತೆ ನೇರ, ಎರಡು ಕಾಲನ್ನ ನೇರ ಕೂತ್ಕೊಳ್ಳಿ. ಇವಾಗ ಇಲ್ಲಿವರೆಗೆ ನಾವು ಕುಳಿತುಕೊಂಡು ಮಾಡುವ ಕೆಲವು ಆಸನ ಮಾಡಿದ್ವಿ. ಇವಾಗ ಮಲಗಿಕೊಂಡು ಮಾಡುವಂತಹ ಆಸನವನ್ನ ಎಲ್ಲರೂ ಮಕರಾಸನ ರಸಲಿವರಿ. ಮಕರಾಸನ ಹೊಟ್ಟೆ ಮೇಲೆ ಮಲಗಿಕೊಳ್ಳಿ. ಈಗ ಮುಂದಿನ ಆಸನ ಭುಜಂಗಾಸನ. ಎರಡು ಹಸ್ತಗಳನ್ನ ಎದೆ ಪಕ್ಕ ಇಟ್ಕೊಳ್ರಿ. ಎದೆ ಪಕ್ಕ ಇಟ್ಕೊಂಡು ಕತ್ತು ಮೇಲೆ ತಗೊಳ್ರಿ. ತೊಳೆವರೆಗಿನ ಭಾಗ ಭೂಮಿಗೆ, ಸೊಂಟದ ಮೇಲ್ಭಾಗ ಸಂಪೂರ್ಣ ಮೇಲೆಸೋಣ. ಭುಜಂಗಾಸನ ಬೆನ್ನು ನಿವಾರಣೆಗೆ ಹಾಗೂ ಶ್ವಾಸ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಆಸನ ಭುಜಂಗಾಸನ. ನಿಧಾನಕ್ಕೆ ಮತ್ತೆ ಕೆಳಗೋಣ. ವಿಶ್ರಾಂತಿ. ಮಕರಾಸನ. ಇವಾಗ ಮುಂದಿನ ಆಸನ ಶಲಭಾಸನ. ಎರಡು ಹಸ್ತಗಳನ್ನ ತೊಡೆಗಳ ಹಾಕೊಳ್ಳಿ. ತೊಡೆಗಳ ಹಾಕಿ ಇವಾಗ ದೇಹ ಮತ್ತು ಕಾಲುಗಳನ್ನ ಸಂಪೂರ್ಣ ಮೇಲೆಸೋಣ. ನಮ್ಮ ಮೈ ಭಾರ ಹೊಟ್ಟೆ ಮೇಲೆ ಇರಲಿ. ಈ ಆಸನ ಮಾಡೋದ್ರಿಂದ ಸೊಂಟದ ಕೆಳಭಾಗದ ಸ್ನಾಯುಗಳ ಬಲವರ್ಧನೆ ಆಗುತ್ತೆ. ಪೃಷ್ಠಕ್ಕೆ ಒಳ್ಳೆಯ ಆಕಾರ ಸಿಗುತ್ತೆ. ಸ್ಟ್ರೆಚ್ ಬ್ಲಾಕ್ನಲ್ಲಿ ಪೂರಕ ಆಸನ ಮಾಡ್ತಾ ಇದ್ರೆ ಎಲ್ಲರಿಗೂ ಪ್ರೇರಣೆ ಸಿಗ್ತಾ ಇದೆ. ಬೆನ್ನ ಮೇಲೆ ಮಲಗಿ ಮಾಡುವಂತ ಆಸನ. ಮುಂದಿನ ಆಸನ ಸೇತುಬಂಧಾಸನ. ಎರಡು ಕಾಲು ಸೇರಿಸ್ಕೊಳ್ಳಿ. ಪೃಷ್ಠದ ತಗೊಂಬನ್ನಿ. ಪೃಷ್ಠದ ತಗೊಂಬಂದು ಆಂಕಲ್ ಜಾಯಿಂಟ್ ಹಿಡಿದು ನಿಮ್ಮ ದೇಹವನ್ನು ಸಂಪೂರ್ಣ ಮೇಲ್ವರಿಸಿ. ನಮ್ಮ ದೇಹದ ಸ್ಥಿತಿ ಸೇತುವೆ ತರ ಆಗಿರ್ಬೇಕು. ನಿಧಾನ ಕೆಳಗೆ ಬರೋಣ. ವಿಶ್ರಾಂತಿ ಬರೋಣ. ಸ್ವಲ್ಪ ವಿಶ್ರಾಂತಿ. ಇವಾಗ ಮುಂದಿನ ಆಸನ ಉತ್ಥಾನ ಪಾದಾಸನ. ಮತ್ತೆ ಎರಡು ಕಾಲುಗಳ ಸ್ನಾಯುಗಳ ಬಲವರ್ಧನೆಗಾಗಿ ಆಸನವನ್ನ ಕಾಲುಗಳು 60 ಡಿಗ್ರಿಯಲ್ಲಿ ಹೊಟ್ಟೆಯಲ್ಲಿ ಆಗುತ್ತಿರುವ ಕಂಪನಕ್ಕೆ ಗಮನ ಕೊಡಿ. ಸ್ಟ್ರೆಚ್. ಪೂರಕ ರೇಚ. ಪೂರಕ ರೇಚ. ನಿಧಾನಕ್ಕೆ ಉಸಿರುಬಿಡ್ತಾ ಕೆಳಗೆ ಪಟ್ಟದ ಬಿಡೋಗಿಲ್ಲ. ನಿಧಾನಕ್ಕೆ ಉಸಿರು ಜಗ್ತಾ ಕೆಳಗೋಣ. ಪ್ಲೀಸ್. ಇವಾಗ ಮುಂದಿನ ಆಸನ ಅರ್ಧ ಹಾಲಾಸನ. ಮತ್ತೆ ಎರಡು ಕಾಲುಗಳನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸಂಪೂರ್ಣ ಕಾಲುಗಳನ್ನು 90 ಡಿಗ್ರಿ ಬಸಿ. 90 ಡಿಗ್ರಿ ಸ್ಟ್ರೆಚ್. ಪಾದಗಳು ಆಕಾಶ ಕಾಣ್ತಾ ಇರಲಿ. ರಕ್ತದ ಪರಿಸರ ಸುಧಾರಣೆ ಮಾಡಲಿಕ್ಕೆ ಈ ಆಸನ ಬಹಳ ಅತ್ಯುತ್ತಮವಾದದ್ದು. ಅರ್ಧ ಹಾಲಾಸನ. ಪೂರಕ ರೇಚ. ಪೂರಕ ರೇಚ. ನಿಧಾನಕ್ಕೆ ಉಸಿರುಬಿಡ್ತಾ ಮತ್ತೆ ಕೆಳಗೋಣ. ನಿಧಾನಕ್ಕೆ ಪಟ್ಟಣ ಬರೋಲ್ಲ. ನಿಧಾನಕ್ಕೆ ಯೋಗ ಬಂದುಳಿದ್ವಿ. ಲಾಕ್ ಮಾಡಿ ಸಂಪೂರ್ಣ ತೊಡೆಯ ಭಾಗ ಹೊಟ್ಟೆ ಗೊತ್ತಿ ಉಸಿರನ್ನ ಸಂಪೂರ್ಣ ಹೊರಗಾಗಿ ಮೂಗನ್ನ ಮೊಳಕ ಚುಪ್ಪಿ ಹಚ್ಚಿ ಮೂಗನ್ನ ಮೊಳಕ ಚುಪ್ಪಿ ಹಚ್ಚುವ ಪ್ರಯತ್ನ ಮಾಡೋಣ. ಈ ಆಸನ ಮಾಡೋದ್ರಿಂದ ಹೊಟ್ಟೆ ಗ್ಯಾಸ್ ನಿವಾರಣೆ ಆಗುತ್ತೆ. ಉದರ ವಾಯು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮಲಬದ್ಧತೆಯನ್ನು ನಿವಾರಣೆ ಮಾಡಬಹುದು ಈ ಆಸನದಿಂದ. ಪೂರಕ ರೇಚ. ನಿಧಾನಕ್ಕೆ ಮತ್ತೆ ನಿಧಾನಕ್ಕೆ ಬಿಡಿ. ಕಾಲನ್ನು ನೇರಗೊಳಿಸ್ಕೊಳ್ಳಿ. ಇವಾಗ ಮುಂದಿನ ಆಸನ ಅಮೃತಾಸನ. ಆಸನಾಭ್ಯಾಸಗಳಿಂದ ನಡೆಯುವುದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡೋಣ. ಕಾಲುಗಳ ನಡುವೆ ಒಂದು ಎತ್ತರವಿರಲಿ. ಕೈಗಳ ನಡುವೆ ಅರ್ಧ ಎತ್ತರ
ಮಾಡಿರಲಿ, ಕೈಗಳು ಮೇಲ್ಮುಖವಾಗಿರ್ಲಿ, ಕಾಲುಗಳು ಹೊರಮುಖವಾಗಿ ಚಾಚಿರಲಿ. ಮೊದಲಿಗೆ ಪಾದದ ಹತ್ತು ಬೆರಳುಗಳಿಗೆ ವಿಶ್ರಾಂತಿ, ಮೀನಖಂಡ ತೊಡೆಭಾಗ ಪೃಷ್ಠಭಾಗಗಳಿಗೆ ವಿಶ್ರಾಂತಿ, ನಮ್ಮ ದೇಹದ ವಿಸರ್ಜನಾಂಗ ವ್ಯೂಹಗಳಿಗೆ ವಿಶ್ರಾಂತಿ, ಕಟಿ ಪ್ರದೇಶಕ್ಕೆ ವಿಶ್ರಾಂತಿ, ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿ, ನಮ್ಮ ಎದೆಯಲ್ಲಿರುವ ಶ್ವಾಸನಾಂಗ ಕೋಶಗಳಿಗೆ ವಿಶ್ರಾಂತಿ, ನಮ್ಮ ಭುಜ ಭಾವಗಳಿಗೆ ವಿಶ್ರಾಂತಿ, ನಮ್ಮ ಕತ್ತಿನಂತಹ ಹಾವೇಟರನ್ನು ನಾಡಿಗಳಿಗೆ ವಿಶ್ರಾಂತಿ, ನಮ್ಮ ಮುಖಮಂಡಲದಲ್ಲಿರುವ ಕಣ್ಣು, ಕಿವಿ, ಮೂಗು, ಗದ್ದ, ಕನ್ನ, ಹಣೆ, ಬಾಯಿ, ತುಟಿ ಎಲ್ಲ ಭಾಗಗಳಿಗೆ ವಿಶ್ರಾಂತಿ, ನಮ್ಮ ಮೆದುಳಿನ ಭಾಗ, ಮೆದುಳಿನ ಭಾಗ, ಬಲಭಾಗಗಳಿಗೆ ವಿಶ್ರಾಂತಿ, ನೆತ್ತಿಯಿಂದ ಪಾದದವರೆಗೆ, ಪಾದದಿಂದ ನೆತ್ತಿವರೆಗೆ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸೂಕ್ತ ಸ್ಥಿತಿ ಜಾಗಿಸಿಕೊಂಡು ಕೈಕಾಲುಗಳು ಚಾಲಕೋಣ. ಎಡಗಾಲು ನಡೆಸ್ಕೊಳ್ಳಿ. ಶ್ರೀ ವೆಂಕಟೇಶ್ ಕಾಟುವೆ ಅಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಪ್ರಾಣಾಯಾಮ ಮತ್ತು ಜ್ಞಾನದ ಅವಧಿಯನ್ನು ಶ್ರೀಮತಿ ಗಾಯತ್ರಿ ಜೋಶಿ ಅಕ್ಕನವರು ನಡೆಸಿಕೊಡಬೇಕಾಗಿ ಅವರನ್ನು ವೇದಿಕೆಯ ಮೇಲೆ ಸ್ವಾಗತಿಸುತ್ತೇನೆ ಮತ್ತು ವಿನಂತಿಸಿಕೊಳ್ಳುತ್ತೇನೆ. ಪ್ರಾಣಾಯಾಮ ಅಂತಾರೆ. ಈ ಪ್ರಾಣಾಯಾಮ ಮಂತ್ರ ಮುಖಾಂತರ ಸ್ಟಾರ್ಟ್ ಮಾಡೋಣಂತ. ಕೈ ನಮಸ್ಕರಿಸಿ ಬನ್ನಿ. ಮಂತ್ರ ನಾನು ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಹೇಳ್ಬೇಕಂತ ಎಲ್ಲರೂ ವಿನಂತಿಸ್ಕೊಳ್ತೀನಿ. ಕಣ್ಣು ಮೃದುವಾಗಿ ಮುಚ್ಚಿರ್ಲಿ. ಪ್ರಾಣಸ್ಯ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇಹಿನಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ನಮ್ಮ ಕೈಗಳನ್ನು ಕೆಳಗಿಳಿಸಿ ನಮ್ಮ ತೊಡೆ ಮೇಲೆ ಇಟ್ಕೊಳ್ಳೋಣ ಅಂತ. ಎರಡು ಹಸ್ತಗಳನ್ನ ನಮ್ಮ ಮಂಡಿ ಮೇಲೆ ಇಟ್ಕೊಳ್ಳೋಣ ಅಂತ, ಮಂಡಿ ಇಟ್ಕೊಳ್ಳೋಣ ಅಂತ. ಅದಕ್ಕೆ ದ್ರೋಣ ಮುದ್ರಾ ಅಂತಿಕೊಂಡು ಹೇಳ್ತಾರೆ. ಈಗ ಕಪಾಲಭಾತಿ ಕ್ರಿಯೆ ಮಾಡಲಿಕ್ಕೆ ಮಾಡೋಣ ಅಂತ. ಫಸ್ಟಿಗೆ ಕಪಾಲಭಾತಿ ಕ್ರಿಯೆ ಯಾರ್ಯಾರು ಮಾಡಬಾರ್ದು ಅಂತಿಕೊಂಡು ಹೇಳ್ತೀನಿ. ಹೈ BP ಇದ್ದವರು, ಹೃದ್ರೋಗ ಇದ್ದವರು, ಹೊಟ್ಟಿ ಸಂಬಂಧ ಪ್ರಾಬ್ಲಮ್ ಇದ್ದವರು, ಯಾರಿಗೆ ಹೊಟ್ಟಿಯೊಳಗೆ ಆಪರೇಷನ್ ಆಗಿಲ್ಲ, ಗ್ಲೂಕೋಮಾ, ರೆಟಿನಾ ಪ್ರಾಬ್ಲಮ್ ಇದ್ದವರು, ಕಣ್ಣಿನ ಸಮಸ್ಯೆ ಇದ್ದವರು, ಇದನ್ನ ಹರ್ನಿಯಾ ಇದ್ದವರು, ಮೈಗ್ರೇನ್ ಇದ್ದವರು ಈ ಕ್ರಿಯೆ ಮಾಡಬಾರ್ದು ಅಂದ್ಕೊಂಡು ಹೇಳ್ತೀನಿ. ಈಗ ಉಸಿರನ್ನ ರಭಸದಿಂದ ಹೊರಗೆ ಹಾಕೋ ಕ್ರಿಯೆಗ ಕಪಾಲಭಾತಿ ಕ್ರಿಯೆ ಅಂದ್ಕೊಂಡು ಹೇಳ್ತಾರೆ. ಈಗ ನಾವು 20 ಕೌಂಟ್ ಅಂತ 3 ಸರಿನ ಈ ಕ್ರಿಯೆಯನ್ನು ಮಾಡೋಣ ಅಂತ. ಕೈ ದ್ರೋಣ ಮುದ್ರೆಯೊಳಗಿರ್ಲಿ, ಕಣ್ಣು ಮೃದುವಾಗಿ ಮುಚ್ಚಿರ್ಲಿ, ಬೆನ್ನು ಕತ್ತು ನೇರವಾಗಿರ್ಲಿ. ಈಗ ಫಸ್ಟ್ ಸುತ್ತು ಮಾಡೋಣ ಅಂತ. ಉಸಿರನ್ನ ರಭಸದಿಂದ ಹೊರಗೆ